ಅಧ್ಯಾಯ 11. ಬಿರುಗಾಳಿ ಶಾಂತವಾಯಿತು. ಯೇಸು ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದ ಕಾಲದಲ್ಲಿ ಗ್ರಾಮಗಳೆಲ್ಲ ಸಂಚರಿಸಿ ಸುವಾರ್ತೆಯನ್ನು ಪ್ರಸಂಗಿಸಿದನು. ರೋಗಿಗಳನ್ನು ಗುಣಪಡಿಸಿದನು, ಸತ್ತವರನ್ನು ಬದುಕಿಸಿದನು. ಮಾತ್ರವಲ್ಲ, ಸೃಷ್ಟಿಯ ಮೇಲೂ ಅಧಿಕಾರವುಳ್ಳವನಾಗಿ ಮೊರೆಯಬೇಡ, ಮೌನವಾಗಿರು ಎಂದು ಹೇಳಿ ಉಕ್ಕಿದ ಸಮುದ್ರವನ್ನು ಸೌಮ್ಯವಾಗಿಸಿದನು. ಅದೇ ಯೇಸು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯೋಹಾನನ ಬರೆದ ಸುವಾರ್ತೆ ಅಧ್ಯಾಯ 14 ವಚನ 12ರಲ್ಲಿ ಆಶ್ವಾಸನೆ ನೀಡಿದ್ದಾನೆ. ತಿಮೋರ್ ದ್ವೀಪದಲ್ಲಿನ ಪ್ರಾರ್ಥನಾ ಕೂಟದವರು ಕರ್ತನು ಹೇಳಿದ ಈ ವಾಗ್ದಾನವನ್ನು ಅಪರಿಮಿತವಾಗಿ ನಂಬಿದರು. ಸತ್ಯವೇದದಲ್ಲಿ ನಡೆದ ಅದ್ಭುತಗಳನ್ನು ತಮ್ಮ ಕಾಲದಲ್ಲಿಯೂ ಕರ್ತನು ಮಾಡುತ್ತಾನೆಂದು ದೃಢವಾಗಿ ನಂಬಿದರು. ಒಮ್ಮೆ ಅವರು ಸಮುದ್ರವನ್ನು ದಾಟಿ ದೂರದಲ್ಲಿದ್ದ ಒಂದು ದ್ವೀಪಕ್ಕೆ ಹೋಗಿ ಸುವಾರ್ತೆ ಸಾರಲು ತೀರ್ಮಾನಿಸಿದರು. ಆದ್ದರಿಂದ ಆ ಕೂಟದವರು ತಾವು ಹೋಗಬೇಕಾಗಿದ್ದ ದ್ವೀಪಕ್ಕೆ ಟಿಕೆಟುಗಳನ್ನು ತೆಗೆದುಕೊಂಡು ಹಡಗನ್ನು ಹತ್ತಿದರು. ಸುಮಾರು 5 ಮೈಲಿಗಳ ದೂರ ಹೋಗುವುದರೊಳಗಾಗಿ ಪಕ್ಕನೆ ಭಯಂಕರವಾದ ಬಿರುಗಾಳಿ ಉಂಟಾಗಿ ಸಮುದ್ರವು ಅಲ್ಲಕಲ್ಲೋಲವಾಯಿತು. ದೊಡ್ಡ ತಾಳೆಯ ಮರದಂಥ ಅಲೆಗಳು ಏಳುತ್ತಿದ್ದವು. ಇದರ ಮಧ್ಯೆ ಇವರ ಹಡಗು ಸಮುದ್ರ ದಾಳದಲ್ಲುಂಟಾಗುವ ಕಳ್ಳುಸುಬಿನಲ್ಲಿ ಸಿಕ್ಕಿಕೊಂಡು ಹೊಯ್ದಾಡುತ್ತಿತ್ತು. ಆದ್ದರಿಂದ ನಾವಿಕನಿಗೆ ಏನು ಮಾಡಲು ತೋಚಲಿಲ್ಲ. ಬಹು ಶ್ರಮದಿಂದ ಹೇಗಾದರೂ ಹಡಗನ್ನು ಸರಿಯಾದ ಹಾದಿಯಲ್ಲಿ ನಡೆಸಲು ಪ್ರಯತ್ನಿಸುತ್ತಿದ್ದನು. ಅವನೊಂದಿಗಿದ್ದ ಉಳಿದ ಸಹಾಯಕರು ಹಡಗನ್ನು ಹತೋಟಿಗೆ ತರಲು ಬಹಳ ಶ್ರಮ ಪಡುತ್ತಿದ್ದರು. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಅವರ ಎಲ್ಲ ನಂಬಿಕೆಯೂ ವ್ಯರ್ಥವಾಯಿತು. ಹಡಗು ಮುಳುಗುವ ಸ್ಥಿತಿಯಲ್ಲಿದ್ದರಿಂದ ಎಲ್ಲರಿಗೂ ಭಯ ಹಿಡಿಯಿತು. ಹಡಗಿನ ಕ್ಯಾಪ್ಟನ್ ಎಲ್ಲ ಹಗ್ಗಗಳನ್ನು ಸಡಿಲು ಮಾಡಿದನು. ಭಾರವಾದ ವಸ್ತುಗಳನ್ನೆಲ್ಲ ತೆಗೆದು ಸಮುದ್ರದಲ್ಲಿ ಹಾಕಿದನು. ಹಡಗನ್ನು ಕಾಪಾಡಲು ಬಹಳ ಶ್ರಮಪಟ್ಟರು. ಆ ಸಂದರ್ಭದಲ್ಲಿ ಪ್ರಾರ್ಥನಾ ಕೂಟದ ಮುಖ್ಯಸ್ಥನು ಹಡಗಿನ ಕ್ಯಾಪ್ಟನ್ನನ್ನು ಕುರಿತು, ನೀವು ಈ ಹಡಗನ್ನು ಉಳಿಸಲು ಮಾಡುತ್ತಿರುವ ಎಲ್ಲ ಪ್ರಯತ್ನಗಳನ್ನು ನಿಲ್ಲಿಸುವುದಾದರೆ ಕರ್ತನು ನಿಮಗಾಗಿ ಈ ಗಾಳಿಯನ್ನು ಮೊರೆಯುತ್ತಿರುವ ಸಮುದ್ರವನ್ನು ಶಾಂತವಾಗಿಸುವನು ಎಂದನು. ಈ ಮಾತುಗಳು ಕ್ಯಾಪ್ಟನನಿಗೆ ಬಹು ಕೋಪೋದ್ರೇಕವನ್ನುಂಟು ಮಾಡಿತು. ನೀವು ಯಾರು ಎಂದು ಅವರನ್ನು ಗದರಿಸಿ ಕೇಳಿದನು. ಆಗ ಅವರು ಹಡಗಿನ ಯಜಮಾನನನ್ನು ಕುರಿತು, ಅಯ್ಯ, ನಾನು ಪರಾತ್ಪರನಾದ ದೇವರ ಸೇವಕರು. ಆತನು ನಮ್ಮ ಬಳಿ ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇವೆ ಎಂದನು. ಹಡಗಿನ ಯಜಮಾನನು ಅವರನ್ನು ಕುರಿತು, ನೀವು ಎಂದಾದರೂ ಇಂತಹ ಬಿರುಗಾಳಿಯನ್ನು ಕಂಡಿದ್ದೀರಾ? ಇಂತಹ ಅನುಭವ ನಿಮಗಾಗಿದೆಯಾ ಎಂದು ಕೇಳಿದನು. ಅದಕ್ಕೆ ಅವರು, ನಮಗೆ ಯಾವ ಅನುಭವವೂ ಇಲ್ಲ. ನಾವು ಹಡಗಿನಲ್ಲಿ ಪ್ರಯಾಣ ಮಾಡುವುದು ಇದೇ ಮೊದಲ ಸಾರಿ ಎಂದು ಹೇಳಿದರು. ಇದನ್ನು ಕೇಳಿದ ಕ್ಯಾಪ್ಟನನಿಗೆ ಬಹಳ ಕೋಪ ಬಂದಿತು. ಬಹು ಉದ್ರೇಕಗೊಂಡನು. ಅವರನ್ನು ನೋಡಿ, ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಂಡು ಮೌನವಾಗಿರಿ. ಹಡಗನ್ನು ಕಾಪಾಡಲು ನನಗೆ ಗೊತ್ತಿದೆ. ನೀವು ನನಗೆ ಬುದ್ಧಿಹೀನವಾದ ಆಲೋಚನೆ ಕೊಡಬೇಕಾಗಿಲ್ಲ. ನಿಮ್ಮ ಕರ್ತನನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ, ನನಗೆ ಬೆಗ್ಗಿಲ್ಲ ಎಂದು ಕೋಪದಿಂದ ಹೇಳಿದನು. ಅದನ್ನು ಕೇಳಿದ ಪ್ರಾರ್ಥನಾ ಕೂಟದವರು ಮೌನವಾದರು. ಸಮುದ್ರ ಮೊರೆಯುತ್ತಲೇ ಇತ್ತು. ಹಡಗು ಭಯಂಕರವಾಗಿ ಹೊಯ್ದಾಡುತ್ತಿತ್ತು. ಹಡಗು ಯಾವಾಗ ಮುಳುಗುವುದೋ ಎಂದು ಎಲ್ಲರೂ ಪರಿತಪಿಸುತ್ತಿದ್ದರು. ಅನೇಕ ತಾಸುಗಳು ಹಡಗಿನ ಯಜಮಾನ ಮತ್ತು ಕೆಲಸದಾಳುಗಳು ಶ್ರಮಪಟ್ಟಾಗೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಯಜಮಾನನು ಯೋಚಿಸಿದನು, ಇದುವರೆಗೂ ನಾವು ಇಷ್ಟು ಪ್ರಯತ್ನಿಸಿದಾಗೂ ಹಡಗನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ. ಈ ಕೂಟದವರು ಏನನ್ನೂ ಹೇಳಿದರಲ್ಲ, ಅದನ್ನು ಸ್ವಲ್ಪ ಪ್ರಯತ್ನಿಸೋಣವೆಂದುಕೊಂಡು ಅವರನ್ನು ಕರೆದನು. ಆಗ ಪ್ರಾರ್ಥನಾ ಕೂಟದವರೆಲ್ಲರೂ ಅವನ ಬಳಿ ಬಂದರು. ಅವರು ಯಜಮಾನನನ್ನು ಕುರಿತು, ಅಯ್ಯ, ನಿಮ್ಮ ಕೆಲಸದವರು ಎಲ್ಲ ಪ್ರಯತ್ನವನ್ನು ನಿಲ್ಲಿಸಿ ಸುಮ್ಮನಿದ್ದರೆ ನಾವು ನಿಮಗಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ತನು ಸಮುದ್ರವನ್ನು ಶಾಂತವಾಗಿಸುವನು ಎಂದು ಹೇಳಿದರು. ಕ್ಯಾಪ್ಟನ್ ಕೆಲಸವನ್ನೆಲ್ಲ ನಿಲ್ಲಿಸುವಂತೆ ಅವರಿಗೆ ಹೇಳಿದನು. ಅವರು ಕೆಲಸವನ್ನು ನಿಲ್ಲಿಸಿದರು. ಅದುವರೆಗೂ ಕಾಯ್ದಿದ್ದ ಕೂಟದ ಹಿರಿಯನು ಸಮುದ್ರವನ್ನುದ್ದೇಶಿಸಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮುದ್ರದ ಅಲೆಗಳೇ, ನೀವು ಮೌನವಾಗಿರಬೇಕು. ಬಿರುಗಾಳಿಯೇ, ನೀವು ಉಗ್ರವಾಗಿ ಬೀಸಕೂಡದು ಎಂದು ಆಜ್ಞೆ ಮಾಡುತ್ತೇನೆ ಎಂದರು. ಆ ವಾಕ್ಯ ಅವನ ಬಾಯಿಂದ ಹೊರಡುವಂತೆಯೇ ಬಿರುಗಾಳಿ ನಿಂತಿತು. ಸಮುದ್ರವು ಶಾಂತವಾಗಿ ಕಡಲಿನ ಮಟ್ಟಕ್ಕೆ ನಿಂತಿತು. ಇದುವರೆಗೂ ಉಂಟಾಗಿದ್ದ ಸಮುದ್ರದ ಮೊರೆತ ನಿಜವೋ ಅಥವಾ ಕನಸೋ ಎಂದು ಯೋಚಿಸುವಂತಾಯಿತು. ಆಗ ಕ್ಯಾಪ್ಟನ್ ಕೂಟದವರನ್ನು ಉದ್ದೇಶಿಸಿ,
ಇಂಥ ಮಹಿಮೆಯುಳ್ಳ ಆತನನ್ನು ನಿಮ್ಮ ಕರ್ತನನ್ನಾಗಿ ಮಾಡಿಕೊಂಡಿರುವಿರಲ್ಲ ಎಂದು ಆಶ್ಚರ್ಯಪಟ್ಟನು. ಈ ಘಟನೆಯು ಅವನ ಹೃದಯದಾಳದಲ್ಲಿ ಅಚಲವಾಗಿ ನಿಂತಿತು. ಆ ಪ್ರಾರ್ಥನಾ ಕೂಟದವರನ್ನು ಉದ್ದೇಶಿಸಿ ಕ್ರಿಸ್ತನನ್ನು ಕುರಿತು ತನಗೆ ಬೋಧಿಸುವಂತೆ ಒತ್ತಾಯಪಡಿಸಿದನು. ಈ ಮೊದಲು ಅವನೊಬ್ಬ ಅಭಿಮಾನಿಯಾದ ಮುಸ್ಲಿಮನಾಗಿದ್ದನು. ಆದರೆ ಸಮುದ್ರದ ಮೇಲಿನ ಬಿರುಗಾಳಿಯು ಶಾಂತವಾದುದನ್ನು ನೋಡಿದ ಅವನು ತನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. ಇನ್ನು ಮೇಲೆ ನಾನು ಒಬ್ಬ ಕ್ರೈಸ್ತನು ಎಂದು ಬಹಿರಂಗವಾಗಿ ಒಪ್ಪಿಸಿಕೊಂಡನು. ಹಡಗು ತೀರವನ್ನು ಸೇರಿತು. ಆ ಕ್ಯಾಪ್ಟನ್ ಹಡಗಿನ ಹೆಸರನ್ನು ಅಳಿಸಿಬಿಟ್ಟು ಹೊಸ ಸೃಷ್ಟಿ ಎಂದು ಅದಕ್ಕೆ ಹೆಸರಿಟ್ಟನು. ತನ್ನ ಹಡಗಿಗೆ ಬರುವ ಒಬ್ಬೊಬ್ಬರಿಗೂ ಕ್ರಿಸ್ತನನ್ನು ಕುರಿತು ಹೇಳುತ್ತಾ ಅವನೊಬ್ಬ ಸುವಾರ್ಥ ಸೇವಕನಾದನು. ಆಮೆನ್.